ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಈ ಬ್ರಹ್ಮರಕೊಟ್ಲು ಅವೈಜ್ಞಾನಿಕ ಟೋಲ್ ಗೇಟ್ ಅನ್ನು ತೆರವುಗೊಳಿಸಬೇಕು ಅಂತ ಹೇಳುವಂತಹ ಒಂದು ದೊಡ್ಡ ಆಂದೋಲನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮದು ಕೊನೆಯಲ್ಲ. ಇವತ್ತು ಈ ಆಂದೋಲನ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ, ಆದರೆ ಇದು ಕೊನೆಯಲ್ಲ. ನಮಗೆ ಗೊತ್ತಿರಬೇಕು, ಇದು ಇನ್ನೂ ಕೂಡ ಆರಂಭವಾಗ್ತಾ ಇದೆ ಅಷ್ಟೇ. ಯಾಕೆಂತ ಹೇಳಿದರೆ ಇಲ್ಲಿನ ಸರ್ಕಾರ ಈಗಾಗಲೇ ನಮಗೆ ತಿಳಿಸಿರುವಂತೆ ಅದನ್ನು ಇನ್ನೂ 10 ವರ್ಷಕ್ಕೆ ರಿನ್ಯೂವಲ್ ಮಾಡಿದ್ದಾರೆ ಅಂತ ಹೇಳುವ ಒಂದು ಸುದ್ದಿ ಬರ್ತಾ ಇದೆ. ಆದರೆ ಜನಶಕ್ತಿಯ ಮುಂದೆ ಈ ಸರ್ಕಾರಗಳ ಯಾವ ರಿನ್ಯೂವಲ್ ಕೂಡ, ಯಾವ ಲೈಸೆನ್ಸ್ಗಳು ಕೂಡ ನಿಲ್ಲುವುದಿಲ್ಲ ಅಂತ ಹೇಳುವುದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ನಾವು ಈ ವಿಚಾರದಲ್ಲಿ ಈ ನಮ್ಮ ಅಹವಾಲುಗಳನ್ನು ತಕೊಂಡು ಈಗಾಗಲೇ ಹಲವಾರು ಅಹವಾಲುಗಳನ್ನು ಇಲ್ಲ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಆದರೆ ಇವಾಗ ಒಂದು ಕೊನೆಯದಾಗಿ ಒಂದು ಅಹವಾಲನ್ನು ನಮ್ಮ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಅವರ ಪ್ರತಿನಿಧಿಯಾಗಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸರ್, ತಮಗೆ ಬಹಳ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್ ನಾವು ಸುಮಾರು 15 ಕಿಲೋಮೀಟರ್ ಈ ಬಿಸಿಲು ಮಳೆಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರ ಭಾವನೆಗಳು, ನೋವು, ಅವರ ಸಮಸ್ಯೆಗಳನ್ನು ದಯವಿಟ್ಟು ಜಿಲ್ಲಾಡಳಿತ ಅರ್ಥ ಮಾಡಿಕೊಳ್ಬೇಕು. ಈ ವಿಚಾರದಲ್ಲಿ ಸಂಬಂಧಪಟ್ಟಂತಹ ಕೇಂದ್ರ ರಾಜ್ಯ ಸರ್ಕಾರದೊಂದಿಗೆ ಇದನ್ನು ಮಾತನಾಡಿ ಈ ಟೋಲ್ ಗೇಟ್ ಅನ್ನು ಇಲ್ಲಿ ತೆರವುಗೊಳಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೂಡ ಅದರ ಬಗ್ಗೆ ಸರಿಯಾಗಿ ಮನವರಿಕೆ ನಾವು ಮೊನ್ನೆ ಮಾಡಿಕೊಟ್ಟಿದ್ದೆ, ಅವರಿಗೆ ಕೂಡ ಅರ್ಥ ಆಗಿದೆ. ಆದರೆ ದಯವಿಟ್ಟು ತಮ್ಮ ಆಡಳಿತಾತ್ಮಕ ಕೆಲಸವನ್ನು ತಾವು ಮಾಡಿ ನಮಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೊಡುವಂಥ ಒಂದು ಪತ್ರವನ್ನು ಇಲ್ಲಿ ಓದ್ತೇನೆ. ಓದಿದ ನಂತರ ಅದನ್ನು ಜಿಲ್ಲಾಧಿಕಾರಿಯವರಿಗೆ ಕೊಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75 ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಅಲ್ಲಿ ಹೆದ್ದಾರಿ ಪ್ರಾಧಿಕಾರವು ಖಾಸಗಿ ವ್ಯಕ್ತಿಗಳ ಮೂಲಕ ಒಟ್ಟು ಕಳೆದ 23 ವರ್ಷಗಳಿಂದ ವಾಹನಗಳಿಂದ ಟೋಲ್ ಸಂಗ್ರಹ ನಡೆಸುತ್ತಿದ್ದಾರೆ. ಇದು ಅವಧಿ ಮತ್ತು ಹೆದ್ದಾರಿ ಪ್ರಾಧಿಕಾರದ ನಿಯಮಗಳನ್ನು ಮೀರಿ ನಡೆಸುತ್ತಿರುವ ಟೋಲ್ ಸಂಗ್ರಹ ಆಗಿದೆ. ಸುರತ್ಕಲ್ ಹಾಗೂ ಬಿಸಿ ರೋಡ್ ನಡುವಿನ ಹೆದ್ದಾರಿ ಯೋಜನೆಯು ಸದ್ರಿ ರಸ್ತೆಯು ಕಳೆದ 10 ವರ್ಷಗಳಿಂದ ಸರಿಯಾದ ನಿರ್ವಹಣೆ, ಸಮರ್ಪಕ ಮೂಲಭೂತ ಸೌಲಭ್ಯ ಯಾವುದೂ ಮಾಡದೆ ಸಾರ್ವಜನಿಕರಿಂದ ಟೋಲ್ ಹೆಸರಿನಲ್ಲಿ ದುಡ್ಡು ವಸೂಲಿ ನಡೆಸುತ್ತಿರುವುದು ಸರ್ಕಾರಿ ಪ್ರಾಯೋಜಿತ ಸುಲಿಗೆ ಅಲ್ಲವೇ? ಇದರ ವಿರುದ್ಧ ಜಿಲ್ಲೆಯ ಜನರಲ್ಲಿ ಅಸಮಾಧಾನ ಮತ್ತು ಆಕ್ರೋಶ ಇದೆ. ಈ ಬಗ್ಗೆ ಜಿಲ್ಲಾದ್ಯಂತ ಹಲವಾರು ಹೋರಾಟಗಳು ನಡೆದಿದೆ. ಆದರೆ ಸರ್ಕಾರ ಮತ್ತು ಹೆದ್ದಾರಿ ಪ್ರಾಧಿಕಾರ ಈ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತಾ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಟೋಲ್ ಗೇಟ್ ತೆರವುಗೊಳಿಸಲು ಒತ್ತಾಯಿಸಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳು, ಮನವಿ ಪತ್ರ ಸಲ್ಲಿಕೆ, ಧರಣಿ, ಹಕ್ಕೊತ್ತಾಯ ಸೇರಿದಂತೆ ಸರ್ಕಾರದ ಗಮನ ಸೆಳೆಯುವ ಹಲವಾರು ಪ್ರಜಾಸತ್ತಾತ್ಮಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದೆ. ಇಂತಹ ಗಂಭೀರ ವಿಚಾರದಲ್ಲಿ ಸರ್ಕಾರ, ಜಿಲ್ಲಾಡಳಿತ ವಿಶೇಷವಾಗಿ ಪರಿಗಣಿಸಬೇಕು ಹಾಗೂ ಜನರಿಗೆ ಬೇಡವಾದಂತಹ ಈ ಟೋಲ್ ಗೇಟ್ ಅನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಎಸ್ಡಿಪಿಐ ಪಕ್ಷ ಇಂದು ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲು ಟೋಲ್ ಗೇಟ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನೂರಾರು ನಾಗರಿಕರೊಂದಿಗೆ ನಾವು ಪಾದಯಾತ್ರೆ ಮೂಲಕ ಹಕ್ಕೊತ್ತಾಯ ಮಂಡಿಸಲು ಬಂದಿದ್ದೇವೆ. ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಅವರಾದ ತಮಗೆ ನಾವು ಒತ್ತಾಯಿಸುವುದೇನೆಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಭಾವನೆಗಳನ್ನು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ತಾವುಗಳು ಈ ಟೋಲ್ ಗೇಟ್ ಅನ್ನು ತೆರವುಗೊಳಿಸುವ ಬಗ್ಗೆ ಸರ್ಕಾರ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಮತ್ತು ಜಿಲ್ಲೆಯ ಸಂಘ ಸಂಸ್ಥೆಗಳನ್ನು ಜೊತೆ ಸೇರಿ ತೀವ್ರ ರೀತಿಯಾದಂತಹ ಪ್ರಜಾಸತ್ತಾತ್ಮಕ ಹೋರಾಟಗಳನ್ನು ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ. ಇದರಿಂದ ಏನಾದರೂ ಅನಾಹುತ ಆದರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಹೆದ್ದಾರಿ ಪ್ರಾಧಿಕಾರ ನೇರ ಹೊಣೆಯಾಗಲಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಾದ ತಾವುಗಳು ಈ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳುತ್ತೀರೆಂದು ಹೋರಾಟಗಾರರ ಮತ್ತು ಜಿಲ್ಲೆಯ ನಾಗರಿಕರ ಪರವಾಗಿ ನಾವು ಭರವಸೆ ಇಟ್ಟಿದ್ದೇವೆ. ಅವೈಜ್ಞಾನಿಕ ಮತ್ತು ಅವಧಿ ಮೀರಿದ ಟೋಲ್ ಗೇಟ್ ಬಂದಾಗಲಿ ಜಿಲ್ಲೆಯ ಜನತೆಯ ಭರವಸೆ ಈಡೇರಲಿ ಎಂದು ನಾವು ಆಶಿಸುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೋರ್ಟಲ್ಲಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಪರಕದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಕಾನೂನು ಪ್ರಕಾರ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲನೂ ಮಾಡ್ತೀವಿ. ನಮಸ್ಕಾರ.